ವೆಸ್ಟ್ ಬೆಂಗಾಲ್ ಅಲ್ಲಿ ಒಬ್ಬರು ರಿಟೈರ್ ಬಸ್ ಡ್ರೈವರ್ ಮನೆಯಲ್ಲಿ ರೈಡ್ ಮಾಡಿದಾಗ 25 ಕೋಟಿಯಷ್ಟು ದುಡ್ಡು ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಅಂಡ್ 15 kg ಚಿನ್ನ ಸಿಕ್ಕಿದೆ. ಅದನ್ನ ನೋಡಿ ಅಲ್ಲಿ ರೈಡ್ ಮಾಡಿರುವಂತ ಆಫೀಸರ್ಸ್ ಗಳೇ ಗಾಬರಿ ಆಗ್ಬಿಡ್ತಾರೆ. ಅದಕ್ಕೆ ಕ್ಲೂ ಸಿಕ್ಕಿದ್ದು ಯಾರಿಂದ ಅಂದ್ರೆ ಕಳ್ಳರಿಂದ ಹೇಗ್ ಗುರು ಕ್ಲೂ ಸಿಕ್ತು ಅಂತ ಕೇಳಿದ್ರೆ ನೀವೇ ಗಾಬರಿ ಆಗ್ತೀರಾ. ಈ ಕೇಸ್ ನ ಕೇಳ್ತಾ ಹೋದ್ರೆ ರಾತ್ರಿ ಅದನ್ನ ಎಣ್ಸೋಕಾಗದೆ ಬ್ಯಾಂಕ್ ಎಂಪ್ಲಾಯೀಸ್ ಗಳನ್ನ ಹೈರ್ ಮಾಡಿದ್ದಾರೆ. ಎಣ್ಸೋದಿಕ್ಕೆ ತಗೊಂಡಂತ ಮಿಷಿನ್ಸ್ ಗಳಿಗೆ ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ಏನೇನ್ ಮಾಡಿದ್ದಾರೆ ಅಂಡ್ ಕ್ಲೂ ಹೇಗೆ ಒಬ್ಬ ಒಂದು ಕಳ್ಳರ ಗುಂಪಿಂದ ಸಿಕ್ತು. ಬಸ್ ಡ್ರೈವರ್ ಮನೆಯಲ್ಲಿ ರಿಟೈರ್ಡ್ ಒಬ್ಬ ಗವರ್ನಮೆಂಟ್ ಆಫೀಸರ್ ಆಗಿದ್ದಂತ ಅಂದ್ರೆ ಗವರ್ನಮೆಂಟ್ ಬಸ್ ಓಡಿಸಿದಂತ ಒಬ್ಬ ಬಸ್ ಡ್ರೈವರ್ ಮನೆಯಲ್ಲಿ ಇಷ್ಟೊಂದು ದುಡ್ಡು ಇಷ್ಟೊಂದು ಚಿನ್ನ ಸಿಗೋದಕ್ಕೆ ಕಾರಣ ಆದ್ರೂ ಏನು ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ನೀವುಗಳೇನಾದ್ರೂ ಎಕ್ಸಲ್ಲಿ ಇಡಿ ರೈಡ್ ಮಾಡೋದು ಒಂದು ಪೇಜ್ ಇದೆ. ಆ ಪೇಜ್ ಏನಾದ್ರೂ ನೀವು ಫಾಲೋ ಮಾಡ್ತಾ ಹೋದ್ರೆ ನಮ್ಮ ದೇಶದಲ್ಲಿ ರೈಡ್ ಮಾಡಿದಾಗ ಪ್ರತಿಯೊಬ್ಬರು ಈ ರಾಜಕಾರಣಿಗಳು ಅವ್ರಿಗೆ ಲಿಂಕ್ ಇರೋರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇವ್ರುಗಳ ಮನೆ ಮೇಲೆ ರೈಡ್ ಮಾಡಿದಾಗ ದುಡ್ಡು ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಫೋಟೋಗಳನ್ನ ಆ ವಿಡಿಯೋಗಳನ್ನ ನೋಡ್ತಾ ಹೋದ್ರೆ ನಮಗೆ ಗಾಬರಿ ಆಗುತ್ತೆ. ಗುರು ಸ್ವಿಸ್ ಬ್ಯಾಂಕಿಗೆ ಹೋಗ್ಬಿಟ್ಟು ದುಡ್ಡು ತಗೊಂಡ್ಬರ್ಬೇಕು ಅನ್ನುವಂತ ಅವಶ್ಯಕತೆ ಏನಿಲ್ಲ. ಇಲ್ಲೇ ಕೋಟಿಯಷ್ಟು ದುಡ್ಡನ್ನ ಕೊಳಿಸೋ ತರ ದುಡ್ಡನ್ನ ಮನೆಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಕಮಿಂಗ್ ಬ್ಯಾಕ್ ಟು ದಿಸ್ ಕೇಸ್, ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಮನೆ ಇರುತ್ತೆ. ಆ ಮನೆ ಮುಂದ್ಗಡೆ ರಾತ್ರಿ ಹೊತ್ತು ಸುಮಾರು 7 ಜನ ಓಡಾಡ್ತಾ ಇರ್ತಾರಂತೆ. ಅವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಮನೆ ಮುಂದೆ ಯಾರು ಓಡಾಡ್ತಾ ಇದಾರೆ ಅವರಿಗೆ ಡೌಟ್ ಬರುತ್ತೆ. ಅಲ್ಲಿ ಅದೇ ಟೈಮಿಗೆ ಪೊಲೀಸ್ನವರು ಕೂಡ ಈ ಬೀಟ್ ಮಾಡೋದಕ್ಕೆ ಬರ್ತಾರಲ್ಲ, ರಾತ್ರಿ ಹೊತ್ತು ಕಾವಲು ಕಾಯ್ತಾ ಇರ್ತಾರಲ್ಲ, ಅಂತ ಪೊಲೀಸ್ನವರು ಒಬ್ರು ಅಲ್ಲಿಗೆ ಬರ್ತಾರೆ. ಬಂದ ಮೇಲೆ ಈ 7 ಜನ ಇರೋದನ್ನ ಡೌಟ್ಫುಲ್ ಆಗಿ ನೋಡ್ತಾರೆ, ಹತ್ರ ಬಂದು ಕೇಳ್ತಾರೆ. ಕೇಳಿದಾಗ ಅವ್ರ ಹತ್ರ ಈ ಮಾರಕಾಸ್ತ್ರಗಳೆಲ್ಲ ಇರುತ್ತಂತೆ. ಮಾರಕಾಸ್ತ್ರಗಳೆಲ್ಲ ಏನಕ್ಕೆ ಇರುತ್ತೆ ಅಂದ್ರೆ ದೇ ಆಲ್ರೆಡಿ ಪ್ರೀ ಪ್ಲಾನ್ ಮಾಡಿಕೊಂಡು ಈ ಮನೆ ಮೇಲೆ ನಾವು ದಾಳಿಯನ್ನ ಮಾಡಬೇಕು, ದಾಳಿ ಮೀನ್ಸ್ ಕಳೆತನವನ್ನ ಆ ಮನೆ ಒಳಗಡೆ ಹೋಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಆ ನ್ಯೂಸ್ ಗೊತ್ತಾದ ತಕ್ಷಣ ಅಲ್ಲಿ ಬೀಟ್ ಹೋದಂತ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಹೈಯರ್ ಅಫಿಷಿಯಲ್ಸ್ ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಸಿಸ್ಟಮ್ ಅಲ್ಲಿಗೆ ಬರುತ್ತೆ. ಬಂದ ಮೇಲೆ 7 ಜನನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಅವರು ಬಾಯ್ ಬಿಡಿಸ್ತಾರೆ, ನೀವೇನಕ್ಕೆ ಆ ಮನೆ ಸುತ್ತಮುತ್ತ ಓಡಾಡ್ತಾ ಇದ್ರಿ, 7 ಜನ ಇದ್ದೀರಾ, ಇದನ್ನೆಲ್ಲ ಆಯುಧಗಳನ್ನೆಲ್ಲ ಇಟ್ಕೊಂಡಿದ್ದಾರೆ, ಏನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೊಲೀಸ್ನವ್ರ ಸ್ಟೈಲ್ ಅಲ್ಲಿ ಬಾಯ್ ಬಿಡಿಸಿದಾಗ ಅವ್ರಿಗೆ ಗೊತ್ತಾಗೋದೇನಂದ್ರೆ ಆ ಮನೆ ಒಳಗಡೆ ಸಿಕ್ಕಾಬಿಡೆ ಬ್ಲಾಕ್ ಮನಿ ಇದೆ, ಚಿನ್ನ ಇದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಮಾಹಿತಿ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೆ ಬಾಯ್ ಬಿಡ್ತಾರೆ. ಯಾವಾಗ ಇವ್ರು ಬಾಯ್ ಬಿಡ್ತಾರೆ ಇವ್ರಿಗೆ ಸ್ವಲ್ಪ ಡೌಟ್ ಆಗುತ್ತೆ, ಕಳ್ಳರು ನಿಜ ಹೇಳ್ತಾರ ಹೇಳಲ್ವಾ, ಸುಳ್ಳು ಹೇಳ್ತಾರೆ, ಮೋಸ್ಟ್ಲಿ ಸುಳ್ಳು ಹೇಳ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಇವರಿಗೆ ಡೌಟ್ ಬಂದು ಇನ್ನೊಂದು ಸ್ವಲ್ಪ ಹೈಯರ್ ಲೆವೆಲ್ಗೆ ವಿಚಾರಣೆ ಮಾಡಿದಾಗ ಅವರಿಗೆ ಹಿಂಟ್ ಸಿಗುತ್ತೆ ಆ ಮನೆಯಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ನೋಡಿ, ಆ ಟೈಮಲ್ಲಿ ಏನಾದ್ರು ಪೊಲೀಸ್ನವರು ಸ್ವಲ್ಪ ಕೂಡ ಡಿಲೇ ಮಾಡಿದ್ರೆ ಕಳ್ಳರು ನಮ್ಮ ಮನೆಗೆ ಈ ರೀತಿ ಕಳ್ತನ ಮಾಡಕ್ ಬಂದಿದ್ದಾರೆ ಅಂತ ಏನಾದ್ರು ಆ ಮನೆಯವರಿಗೆ ಗೊತ್ತಾಗಿದ್ರೆ ಅಥವಾ ಬೇರೆ ಯಾರಿಗಾದ್ರೂ ಗೊತ್ತಾಗಿದ್ರೆ ಅವ್ರ ಮನೆಯವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಮನೆ ಒಳಗಡೆ ಏನೇನು ಇಟ್ಟಿದ್ದಾರೆ ಎಲ್ಲಾನು ಬೇರೆ ಕಡೆಗೆ ಸಾಗಿಸ್ಬಿಟ್ಟಿರೋರು. ಬಟ್ ಇಲ್ಲಿ ಏನಾಗುತ್ತೆ, ಪೊಲೀಸ್ನವರು ಕ್ವಿಕ್ ಗೆ ಡಿಸಿಷನ್ ತಗೋತಾರೆ. ಏನ್ ಡಿಸಿಷನ್ ತಗೋತಾರೆ ಅಂದ್ರೆ ಹೈಯರ್ ಅಫಿಷಿಯಲ್ಸ್ ಗೆ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡ್ಬಿಟ್ಟು ಇಂಥ ಮನೆ ಒಳಗಡೆ ಇಷ್ಟೊಂದು ಕೋಟಿ ದುಡ್ಡಿದೆ, ಇಷ್ಟೊಂದು ಚಿನ್ನ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ, ನಾವು ಅವ್ರ ಮನೆಗೆ ಹೋಗ್ಬೇಕು, ರೈಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಆ ಮನೆಗೆ ಬರ್ತಾರೆ, ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಅವ್ರಗಳೇ ಆಫೀಸರ್ಸ್ ಗಳೇ ಗಾಬರಿ ಆಗ್ತಾರೆ. ಅಲ್ಲಿ ಒಂದು ಕಬ್ಬಿಣದ ಟ್ರಂಕ್ ಈಗ ನಾವೆಲ್ಲ ಆರ್ಡರ್ ಮಾಡಿಸ್ತೀವಲ್ಲ ಆ ತರ ಅಲ್ಲಿ ಕಬ್ಬಿಣದಲ್ಲಿ ಒಂದು ಟ್ರಂಕ್ ನ ಮಾಡಿಸಿದ್ದಾರೆ. ಆ ಟ್ರಂಕ್ ಒಳಗಡೆ ಸುಮಾರು 35 ಬ್ಯಾಗ್ ಗಳಿದೆ. ಎಂತ ಬ್ಯಾಗ್ ಗಳಂದ್ರೆ ಈಗ ನಾವು ಲಗೇಜ್ ಬ್ಯಾಗ್ ಗಳಿದೆಯಲ್ಲ, ಎಲ್ಲಾದ್ರೂ ಕ್ಯಾರಿ ಮಾಡೋದಕ್ಕೆ ತಗೊಂಡು ಹೋಗ್ತೀವಲ್ಲ ಲಗೇಜ್ ಎಲ್ಲ ಇಟ್ಕೊಂಡು, ಅಂತ ಲಗೇಜ್ ಬ್ಯಾಗ್ ಗಳಿದೆ. ಆ 35 ಲಗೇಜ್ ಬ್ಯಾಗ್ ಗಳಲ್ಲಿ ಹಾರ್ಡ್ ಕ್ಯಾಶ್ ಆಲ್ಮೋಸ್ಟ್ 500 ರೂಪೀಸ್ ನೋಟ್ ಗಳೆಲ್ಲ ಕಂತೆ ನೋಟ್ಗಳು ತುಂಬಿದೆ. ಆ ಮನೆನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಅದು ಸ್ವಲ್ಪ ರಿಸರ್ಚ್ ಮಾಡಿದಾಗ ಏನ್ ಗೊತ್ತಾಯ್ತು ಅಂದ್ರೆ ಆ ಮನೆನ ಒಂಥರ ಸೇಫ್ ಹೌಸ್ ತರ ಡಿಸೈನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸೇಫ್ ಹೌಸ್ ಅಂದ್ರೇನು, ಕೆಲವು ಮೂಲೆಗಳು ಕೆಲವು ಗೋಡೆಗಳನ್ನೆಲ್ಲ ಒಂದ್ ರೀತಿ ಪ್ಲಾನ್ ಮಾಡಿ ಕಟ್ಟಿರ್ತಾರೆ. ಈ ಒಂದು ಕಳ್ಳರು ಒಳಗಡೆ ಬಂದ್ರು ಅದನ್ನ ಕದಿಯೋಕ್ ಆಗ್ಬಾರ್ದು ಅನ್ನೋ ತರ ಕಟ್ಟಿರ್ತಾರೆ. ಅಂಡ್ ಬಸ್ ಡ್ರೈವರ್ ಮನೆಗೆ ಏನಕ್ಕೆ ಆ ದುಡ್ಡನ್ನ ಅಷ್ಟೊಂದು ಇಟ್ಟಿದ್ದಾರೆ, ಯಾರು ಇಟ್ಟಿದ್ದಾರೆ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಈಗ ಆ ಮನೆಗೆ ಆಫೀಸರ್ಸ್ ರೈಡ್ ಮಾಡಿದರೆ 35 ಬ್ಯಾಗ್ ಅಲ್ಲಿ ಇರುವಂತ ದುಡ್ಡನ್ನ ಕೆಳಗೆ ಇಳಿಸಿದ ನಂತರ ಇನ್ನೊಂದು ಬ್ಯಾಗ್ ಅಲ್ಲಿ ಚಿನ್ನದ ಗೋಲ್ಡ್ ಬಿಸ್ಕೆಟ್ ಗಳು ಇರ್ತವಲ್ಲ, ಆ ಬಿಸ್ಕೆಟ್ ಗಳಿದೆ, ಪ್ಯೂರ್ ಗೋಲ್ಡ್ ಅನ್ಸುತ್ತೆ, 24 ಕ್ಯಾರೆಟ್, ಅದನ್ನು ಕೂಡ ಕೆಳಗೆ ಇಳಿಸ್ತಾರೆ, ಅದನ್ನು ಕೂಡ ತೆಗಿತಾರೆ. ಅಂಡ್ ಈ ಕೇಸ್ ನ ಸ್ಟಡಿ ಮಾಡ್ಬೇಕಾದ್ರೆ ಕೆಲವು ಮಾಹಿತಿಗಳು ಎಷ್ಟು ಫನ್ನಿ ಅನ್ಸ್ತು ಅಂದ್ರೆ ಅಲ್ಲಿರುವಂತ ದುಡ್ಡನ್ನೆಲ್ಲ ಎಣಿಸೋದಕ್ಕೆ ಆಬ್ವಿಯಸ್ಲಿ ಮನುಷ್ಯನ ಕೈಲಿ ಆಗೋದಿಲ್ಲ. ಈಗ ಅವರಲ್ಲಿ ರೈಡ್ ಮಾಡಿದ್ದಾರೆ ಅಂದ್ರೆ ಎಷ್ಟು ದುಡ್ಡು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅಕ್ಯುರೇಟ್ ಆಗಿ ಅವರು ಅಮೌಂಟ್ ನ ರಿಜಿಸ್ಟರ್ ಮಾಡ್ಕೋಬೇಕು ಕೇಸಲ್ಲಿ. ಈಗ ಅಲ್ಲಿಂದ ದುಡ್ಡನ್ನ ಸಾಗಿಸೋಕು ಕೂಡ ಆಗಲ್ಲ. ಅದಕ್ಕೆ ಅವ್ರು ಏನ್ ಪ್ಲಾನ್ ಮಾಡ್ಕೊಂತಾರೆ, ಫಸ್ಟ್ ಇಲ್ಲೇ ಕೌಂಟ್ ಮಾಡ್ಬೋಣ, ಕೌಂಟ್ ಮಾಡಿ ನಂತರ ಇಲ್ಲಿಂದ ಸಾಗಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕೌಂಟ್ ಮಾಡೋದಕ್ಕೆ ಕೌಂಟಿಂಗ್ ಮಿಷಿನ್ ತರಿಸ್ತಾರೆ. ಎಷ್ಟು 5 ಕೌಂಟಿಂಗ್ ಮಿಷಿನ್ ತರಿಸ್ತಾರೆ. ಕೌಂಟಿಂಗ್ ಮಿಷಿನ್ ತರಿಸಿ ಕೌಂಟಿಂಗ್ ಮಾಡ್ತಾ ಇರ್ತಾರೆ. ಕೌಂಟಿಂಗ್ ಮಿಷಿನ್ ಜೊತೆಗೆ ಅಲ್ಲಿ ಲೋಕಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತ ಕೆಲವು ಎಂಪ್ಲಾಯಿಗಳು ಇರ್ತಾರಲ್ಲ, ಆ ಬ್ಯಾಂಕ್ ಎಂಪ್ಲಾಯೀಸ್ ಗಳನ್ನು ಕೂಡ ರಾತ್ರಿ ಅವ್ರ ಮನೆಗೆ ಕರ್ಸ್ಕೊಂತಾರಂತೆ. ಅಲ್ಲಿ ಕೌಂಟಿಂಗ್ ಮಿಷಿನ್ ಅಲ್ಲಿ ದುಡ್ಡು ಹಾಕೋದು, ಕೌಂಟ್ ಮಾಡೋದು, ಲೆಕ್ಕ ಬರ್ಕೊಳ್ಳೋದು ಈ ತರ ಎಲ್ಲ ಮಾಡ್ಬೇಕಾದ್ರೆ 5 ಕೌಂಟಿಂಗ್ ಮಿಷಿನ್ ಅಲ್ಲಿ ಅದು ಓವರ್ ಹೀಟ್ ಆಗಿ ಕೌಂಟಿಂಗ್ ಮಿಷಿನ್ ಕೆಲವುಗಳು ವರ್ಕ್ ಆಗೋದು ನಿಲ್ಸ್ಬಿಡ್ತವಂತೆ ಆಲ್ಮೋಸ್ಟ್ ಕೊನೆ ಮೂಮೆಂಟ್ ಅಲ್ಲಿ. ಇವರು ಆಲ್ಮೋಸ್ಟ್ ಮಧ್ಯರಾತ್ರಿನಲ್ಲೇನೋ ಆಲ್ಮೋಸ್ಟ್ 2 ಗಂಟೆ 3 ಗಂಟೆ ರಾತ್ರಿ ಆ ಟೈಮ್ ಅಲ್ಲಿ ಇವರು ಅಮೌಂಟ್ ನ ಕೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡವರು. ಬೆಳಗಿನ ಜಾವ 7 ಗಂಟೆ 8 ಗಂಟೆವರೆಗೂ ಕೌಂಟ್ ಮಾಡ್ತಾನೆ ಇದ್ರಂತೆ. ಬಿಕಾಸ್ ಆ ಮಿಷಿನ್ಸ್ ಗಳು ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ, ಓವರ್ ಹೀಟ್ ಆಗ್ಬಿಟ್ಟು
ಸಿಕ್ಬಿಟ್ಟು ಅಂತ ಹೇಳ್ಬಿಟ್ಟು. ಅಂದ್ರೆ ಥಿಂಕ್ ಮಾಡಿ, ಒಬ್ರು ಬಸ್ ಡ್ರೈವರ್ ಮನೆಯಲ್ಲಿ ಇಷ್ಟೊಂದು 25.4 ಕೋಟಿಯಷ್ಟು ದುಡ್ಡು ಸಿಗುತ್ತಂತೆ ಕೌಂಟ್ ಮಾಡಿದ್ಮೇಲೆ ಓವರ್ ಆಲ್ ಮೊತ್ತ. ಅದಲ್ಲದೆ 15 kg ಈ ಕಡೆ ಚಿನ್ನನೂ ಸಿಗುತ್ತಂತೆ. ಓವರ್ ಆಲ್ 50 ಕೋಟಿಯಷ್ಟು ಚಿನ್ನ ಮತ್ತೆ ದುಡ್ಡು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾರೆ. ಈಗ ಆಲ್ರೆಡಿ 7 ಜನ ಕಳ್ಳರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಅವರಿಂದ ಮಾಹಿತಿ ಸಿಕ್ಕಿದೆ. ಅದಾದ ನಂತರ ಬಸ್ ಡ್ರೈವರ್, ರಿಟೈರ್ಡ್ ಬಸ್ ಡ್ರೈವರ್, ಅವ್ರ ಮನೆಗೆ ಇವರು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದ ನಂತರ ಇಷ್ಟೊಂದು ದುಡ್ಡು ಸಿಕ್ತು, ಅವ್ರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ್ಮೇಲೆ ಅವ್ರ ಹತ್ರ ಕೇಳ್ತಾರೆ ಎಲ್ಲಿಂದ ಬಂತು ದುಡ್ಡು, ಯಾರ್ದು ಈ ದುಡ್ಡು ಅಂತ ಕೇಳಿದಾಗ ಅವರು ಒಪ್ಕೊಂಡ್ಬಿಡ್ತಾರಂತೆ, ಈ ದುಡ್ಡು ನನ್ನದಲ್ಲ, ನನ್ನ ಅಳಿಯಂದು ಅಂತ ಹೇಳ್ಬಿಟ್ಟು. ಯಾರು ಅಳಿಯ ಅಂತಂದ್ರೆ, ಅಳಿಯ ಬಂದ್ಬಿಟ್ಟು ಅಲ್ಲಿ ಲೋಕಲ್ ಅಲ್ಲಿ ಈ ಮಾಫಿಯಾ ಮಾಡ್ತಿರ್ತಾರೆ. ಏನ್ ಮಾಫಿಯಾ ಅಂದ್ರೆ ಸ್ಯಾಂಡ್ ಮಾಫಿಯಾ ಮತ್ತೆ ಕ್ವಾರೆ ಈ ಕಲ್ಲು ಇದನ್ನೆಲ್ಲ ಮಾಫಿಯಾ ಮಾಡ್ತಾರಲ್ಲ ಅವ್ರುಗಳು. ಏನು ಬೇಸಿಕಲಿ ಮಾಫಿಯಾ ಅಂತ ಕೇಳೋದಾದ್ರೆ ಅದೆಲ್ಲ ಯಾವ ತರ ಮಾಫಿಯಾ ವರ್ಕ್ ಆಗುತ್ತೆ ಅಂದ್ರೆ, ಈಗ ನೋಡಿ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಏನೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಕ್ವಾರೆ ಮಾಡೋದಾಗಿರ್ಬೋದು, ಈಗ ನದಿನಲ್ಲಿ ಮಳ್ಳು ತೆಗೆಯೋದು, ಇದನ್ನೆಲ್ಲ ಇವಾಗ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ, ಅದನ್ನೆಲ್ಲ ಮಾಡೋಂಗಿಲ್ಲ. ಅಂತ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳನ್ನ ಇವ್ರು ಮಾಡ್ತಿದ್ರು. ಅಂಡ್ ಕ್ವಾರೆ ಅಂದ್ರೂ ಕಲ್ಲು ಹೊಡಿಯೋದು, ಈ ತರ ಎಲ್ಲ ಕಲ್ಲಿಂದೆಲ್ಲ ಬಿಸ್ನೆಸ್ ಇದೆಯಲ್ಲ, ಆ ಒಂದು ಬಿಸ್ನೆಸ್ ಕೂಡ ಮಾಡ್ಬೇಕಂದ್ರೆ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಗಳು ಇರುತ್ತಲ್ಲ, ಆ ಡಿಪಾರ್ಟ್ಮೆಂಟ್ ಗಳಲ್ಲಿ ಪರ್ಮಿಷನ್ ತಗೋಬೇಕಾಗಿರುತ್ತೆ. ಆದ್ರೆ ಆ ಪರ್ಮಿಷನ್ ಇವರು ದುಡ್ಡು ಕೊಟ್ಟು ತಗೊಂಡಿರ್ಬೋದು ಅಥವಾ ಎದುರಿಸಿ ತಗೊಂಡಿರ್ಬೋದು. ಈ ಬಸ್ ಡ್ರೈವರ್ ಯಾರು, ಮಿನಾಲ್ ಮಂಡಲ್ ಅಂತ ಹೇಳ್ಬಿಟ್ಟು, ಇನ್ನು ಅವರು ಯಾರು ಅಳಿಯ ಯಾರು, ಟುಳು ಮಂಡಲ್ ಅಂತ ಹೇಳ್ಬಿಟ್ಟು. ಅಂಡ್ ಈ ಟುಳು ಮಂಡಲ್ಗೂ ಇನ್ನೊಬ್ರಿಗೂ ಇನ್ನೊಂದು ಲಿಂಕ್ ಇದೆ. ಆ ಲಿಂಕ್ ಏನಂದ್ರೆ, ಒಬ್ಬ ಪೊಲಿಟಿಷಿಯನ್ ಜೊತೆಗೆ ಇವ್ರದ್ದು ಒಂದು ಕನೆಕ್ಷನ್ ಇತ್ತಂತೆ. ಅಂದ್ರೆ ಜಿಲ್ಲಾ ತೃಣಮೂಲ್ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ಅವರ ಒಂದು ರಿಲೇಟಿವ್ಸ್ ಅಂತೆ ಇವ್ರುಗಳೆಲ್ಲ. ಸೊ ಓವರ್ ಆಲ್ ನೀವು ಪಿಕ್ಚರ್ ನ ನೋಡೋದಾದ್ರೆ ಹೈ ಲೆವೆಲ್ ಅಲ್ಲಿ ಯಾರಿದ್ದಾರೆ, ಒಬ್ರು ಪೊಲಿಟಿಷಿಯನ್ ಇದ್ದಾರೆ, ಅವ್ರ ಕೆಳಗೆ ಇನ್ನೊಬ್ರು ಯಾರೋ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವ್ರ ಕೆಳಗೆ ಯಾರೋ ಒಬ್ರು ರಿಲೇಟಿವ್ಸ್ ಇದ್ದಾರೆ. ಆ ರಿಲೇಟಿವ್ಸ್ ಮನೇಲಿ ಇವರು ದುಡ್ಡನ್ನ ಹೌಸ್ ಇಟ್ಟರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ರಿಲೇಟಿವ್ಸ್ ಮನೇಲಿ ಹೌಸ್ ಇಟ್ಟಿದ್ದಾರೆ. ಈ ತರ ಕೇಸ್ಗಳು ಸುಮಾರು ನಡೆಯುತ್ತೆ. ಮೋಸ್ಟ್ಲಿ ಈ ತರ ಇಲ್ಲಿಗಲ್ ದುಡ್ಡನ್ನ ಯಾರ್ಯಾರು ಮಾಡ್ತಾರೆ, ಐ ಥಿಂಕ್ ಪಂಜಾಬಲ್ಲೋ ಹರಿಯಾಣದಲ್ಲೋ ಆ ಕಡೆ ಯಾರೋ ಒಬ್ರು ಪೊಲೀಸ್ ಆಫೀಸರು ಸಿಕ್ಕಾಬಟ್ಟೆ ಬ್ಲಾಕ್ ಮನಿನ ಮಾಡಿರ್ತಾರೆ. ಬ್ಲಾಕ್ ಮನಿ ಮಾಡಿದ್ಮೇಲೆ ಅವರ ವೈಫ್ ಹೆಸರಲ್ಲಿ ಒಂದಷ್ಟು ದುಡ್ಡು, ಮನೆ ಆಸ್ತಿ ಎಲ್ಲ ಮಾಡಿರೋದು, ಅವ್ರ ಗರ್ಲ್ ಫ್ರೆಂಡ್ ಹೆಸರಲ್ಲಿ, ಅವ್ರ ಮನೆ ಕೆಲಸ ಮಾಡಿರ್ತಿರ್ತಾಳಲ್ಲ ಅವಳ ಹೆಸರಲ್ಲಿ, ಈ ತರ ಎಲ್ಲ ಏನೇನೋ ಪರ್ಚೇಸ್ ಮಾಡಿ ಅವ್ರ ಹೆಸರಲ್ಲೆಲ್ಲ ದುಡ್ಡನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇಟ್ಟಿರ್ತಾರೆ. ಕಾರು ಕೊಡ್ಸೋದು, ಬಂಗ್ಲೆ ಕೊಡ್ಸೋದು, ಸೈಟ್ ಅವ್ರ ಹೆಸರಲ್ಲಿ ಮಾಡಿಸೋದು, ಚಿನ್ನ, ದುಡ್ಡು, ಈ ತರ ಎಲ್ಲ ಎಕ್ಸ್ಟ್ರೀಮ್ಲಿ ನೋಡಿ ಬಡವ್ರ ದುಡ್ಡನ್ನ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅಥವಾ ಇನ್ನೊಂದೇನೋ ಬಿಸ್ನೆಸ್ ನ ಮೋಸ ಮಾಡಿ, ಎನ್ವಿರಾನ್ಮೆಂಟಲ್ ಗೆ ಆಗಿರ್ಬೋದು, ಬೇರೆ ಒಂದು ವಿಚಾರದಲ್ಲಿ ಆಗಲಿ ಮೋಸ ಮಾಡಿ ಆ ದುಡ್ಡನ್ನೆಲ್ಲ ಟ್ಯಾಕ್ಸ್ ಕಟ್ಟದೇನೆ ಇವರು ಎಲ್ಲೋ ಒಂದ್ ಕಡೆ ಈ ತರ ಮಾಡಿ ಇಟ್ಕೊಂಡು ಬ್ಲಾಕ್ ಮನಿನ ನಮ್ಮ ದೇಶದಲ್ಲಿ ದುಡ್ಡು ಎಲ್ಲೋಯ್ತು ಅಂತ ಕೇಳ್ತಾ ಇದ್ರೆ ಎಲ್ಲ ಇವ್ರಗಳ ಹತ್ರ ಇಟ್ಕೊಂಡಿದ್ದಾರೆ. ನೋಡಿ ನಮ್ಮ ದೇಶದಲ್ಲಿ ಒಂದು ಪ್ಯಾಟರ್ನ್ ಇದೆ. ಏನಂದ್ರೆ ಒಬ್ರು ರಾಜಕಾರಣಿ ಇದ್ದಾರೆ, ರಾಜಕಾರಣಿ ಕೆಳಗೆ ಯಾರೋ ಒಬ್ರು ಬಿಸ್ನೆಸ್ ಮಾಡ್ತಾ ಇದ್ರೆ, ಬಿಸ್ನೆಸ್ ಓನರ್ ಯಾರಿದ್ದಾರೆ ಅವರ ಒಂದು ಫ್ಯಾಮಿಲಿ ಇರ್ತಾರೆ, ಅವ್ರಗಳ ಹೆಸರಲ್ಲಿ ಸಿಕ್ಕಾಪಟ್ಟೆ ಆಸ್ತಿ, ದುಡ್ಡು, ಕಾರು, ಜಮೀನು ಎಲ್ಲ ಇರುತ್ತೆ. ಇದಕ್ಕೆ ಮೇನ್ ಹೆಡ್ ಯಾರಂದ್ರೆ ರಾಜಕಾರಣಿನೇ ಇರ್ತಾರೆ. ಯಾಕೆಂದ್ರೆ ರಾಜಕಾರಣಿ ಅವರಿಗೆ ಪವರ್ ಇರುತ್ತೆ, ಪವರ್ ಇರೋ ಕಾರಣಕ್ಕೆ ಅವ್ರ ಕೆಳಗಡೆ ಯಾರು ಇರ್ತಾರೆ ಅವ್ರನ್ನ ಯಾರನ್ನೂ ಟಚ್ ಮಾಡೋಕ್ಕಾಗಲ್ಲ. ಆ ತರನೇ ಒಂದು ಬಿಸ್ನೆಸ್ ನಡೀತಿರುತ್ತೆ. ಸುಮಾರು ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಚಿತ್ರದುರ್ಗದಲ್ಲಿ ಒಂದು ಕೇಸ್ ಬಗ್ಗೆ ಮಾಡಿದೆ, ದಾವಣಗೆರೆದ ಒಂದು ಕೇಸ್ ಬಗ್ಗೆ ಮಾಡಿದೆ. ಆ ವಿಡಿಯೋಸ್ಗಳನ್ನ ನೀವು ನೋಡಿದ್ರೆ, ಚಿತ್ರದುರ್ಗದ ಒಂದು ಕೇಸ್ ಮಾಡಿದೆ, ಆ ಕೇಸ್ ಮೇಲೆ ಹೈಕೋರ್ಟ್ ಇಂದ ಒಂದು ಇದು ಬಂತು. ಸೊ ಅದೇ ಕಾರಣಕ್ಕೆ ಆ ವಿಡಿಯೋನ ನಾನು ರಿಮೂವ್ ಮಾಡಲೇಬೇಕಾಗಿ ಬಂತು. ಅದು ಅಂದ್ರೆ ನಾವು ಏನೇನೋ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ವಿ ಅದೆಲ್ಲ ಸುಳ್ಳು ಅನ್ನೋ ತರ ಆಯ್ತು. ಬಟ್ ಅಷ್ಟೊಂದು ದುಡ್ಡು ಎಲ್ಲಿಗೋಯ್ತು? ಇನ್ಫ್ಯಾಕ್ಟ್ ಇಡಿನವ್ರು ರೈಡ್ ಮಾಡಿದ್ರು ಸಹ ಕೇಸ್ ಅವ್ರ ಮೇಲೆ ನಿಲ್ಲಿಲ್ಲ. ಈ ತರ ಈಗ ಅವರು ತೃಣಮೂಲ್ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಸೇರಿದವರು ಅಂತ ಹೇಳ್ಬಿಟ್ಟು ಈಗ ಬಿಜೆಪಿನವರು ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಈ ತರ ಇಲ್ಲಿಗಲ್ ಮನಿನ ಅಲ್ಲಲ್ಲೇ ಹೌಸ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆಚೆಗೆ ತರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಂತ ಹೇಳ್ಬಿಟ್ಟು ಕೆಲವು ಪಕ್ಷದವರು ತುಂಬಾ ಸಾಚ, ಅವ್ರುಗಳೇನು ಮಾಡಿಲ್ಲ ಅನ್ನೋ ತರ ಏನಿಲ್ಲ. ಎಲ್ಲಾ ಪಕ್ಷದಲ್ಲೂ ಈ ತರ ಮಾಡೋರು ತುಂಬಾ ಜನ ಇದ್ದಾರೆ. ಮೋದಿಜಿ ಅವರು ಬ್ಲಾಕ್ ಮನಿನ ಸ್ವಿಸ್ ಬ್ಯಾಂಕ್ ಇಂದ ತರಿಸ್ತೀನಿ ಅಂತ ಒಂದು ಮಾತು ಹೇಳಿದ್ರು. ಅವ್ರು ಅಲ್ಲಿಂದ ತರಿಸುವಂತ ಅವಶ್ಯಕತೆ ಏನಿಲ್ಲ. ಐ ಥಿಂಕ್ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಪೊಲಿಟಿಷಿಯನ್ಸ್ಗಳು ಈ ತರ ಇಲ್ಲಿಗಲ್ ಮನಿನ ಮಾಡಿ 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 ಇಟ್ಕೊಂಡಿದ್ದಾರೆ. ಆ ದುಡ್ಡನ್ನ ತರಿಸಿ ಜನಗಳಿಗೆ ಏನೇನು ನಮ್ಮ ದೇಶದಲ್ಲಿ ಎಷ್ಟು ಸಾಲ ಇದೆ ಸಾಲನ ತೀರಿಸಬಹುದು. ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಮೇನ್ ಲೆವೆಲ್, ಟಾಪ್ ಲೆವೆಲ್ ಅಲ್ಲಿ ಬರುವಂತ ಪೊಲಿಟಿಷಿಯನ್ಸ್ ಗಳಾಗಿರ್ತಾರೆ, ಅದ್ರ ಕೆಳಗೆ ಬರುವಂತ ಗವರ್ನಮೆಂಟ್ ಅಫಿಷಿಯಲ್ಸ್ ಗಳಾಗಿರ್ತಾರೆ, ಅದ್ರ ಕೆಳಗೆ ಬರುವಂತ ಕೆಲವು ಬಿಸ್ನೆಸ್ ಓನರ್ಸ್ ಗಳಾಗಿರ್ತಾರೆ. ಅವರು ಯಾರು ಬಿಸ್ನೆಸ್ ಓನರ್ಸ್ ಗಳು ಇವರ ಹೆಸರುಗಳನ್ನ ಹೇಳ್ಕೊಂಡು, ಯಾರು ಟಾಪ್ ಅಫಿಷಿಯಲ್ಸ್ ಗಳು ಅಥವಾ ಪೊಲಿಟಿಷಿಯನ್ಸ್ ಗಳು ಅವ್ರಗಳ ಹೆಸರನ್ನ ಹೇಳ್ಕೊಂಡು ಇಲ್ಲಿಗಲ್ ಆಗಿ ಕೆಲವು ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿಗಲ್ ಆಗಿ ಜನಗಳ ಹತ್ರ ದುಡ್ಡನ್ನ ಲೂಟಿ ಮಾಡ್ತಾ ಇರ್ತಾರೆ. ಅದನ್ನ ಕೇಳೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಕೇಳಿದ್ರು ಸಹ ಆ ಕೇಸು ಕೋರ್ಟ್ ಅಲ್ಲಿ ನಿಲ್ಲೋದಿಲ್ಲ. ಸೆಷನ್ ಕೋರ್ಟ್ ಇಲ್ಲ ಅಂದ್ರೆ ಹೈಕೋರ್ಟ್ ಹೋಗ್ತಾರೆ, ಹೈಕೋರ್ಟ್ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ದುಡ್ಡಿದೆ ಅಂದ್ಮೇಲೆ ಅವ್ರಿಗೆ ಗೊತ್ತು ಯಾವ ರೀತಿ ಇವ್ರ ಪರವಾಗಿ ಕೆಲವು ವಿಚಾರಗಳನ್ನ ಮಾಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಒಂದು ವಿಚಾರ ಅಂತೂ ನನಗೆ ಅರ್ಥ ಆಗಿರೋದು ಏನಂದ್ರೆ, ಆಲ್ ಆಫ್ ಅ ಸಡನ್ ಒಬ್ಬ ವ್ಯಕ್ತಿ ಗವರ್ನಮೆಂಟ್ ಅಫಿಷಿಯಲ್ ಆಗಿರ್ಬೋದು, ಮತ್ತೊಬ್ಬರೇ ಆಗಿರ್ಬೋದು, ಆಲ್ ಆಫ್ ಅ ಸಡನ್ ಓವರ್ ಅ ನೈಟ್ ಲಕ್ಸುರಿಯಸ್ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತಂದ್ರೆ ದಟ್ ಮೀನ್ಸ್ ಅಷ್ಟೇ ಏನೋ ಒಂದು ಬ್ಯಾಡ್ ರೂಟ್ ಅಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಎಲ್ರಿಗೂ ಅರ್ಥ ಆಗುತ್ತೆ. ಬಟ್ ಕಂಡುಹಿಡಿಯೋದು ಅಷ್ಟು ಸುಲಭ ಆಗಿರೋದಿಲ್ಲ. ಯಾಕಂದ್ರೆ ಅಲ್ಲಿರುವಂತ ಲೋಕಲ್ ಪೊಲಿಟಿಷಿಯನ್ಸ್ ಗಳನ್ನ ಅಥವಾ ಲೋಕಲ್ ಆಫೀಸರ್ಸ್ ಗಳನ್ನೆಲ್ಲ ಇವರು ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋರು ಸುಮಾರು ಜನ ಇದ್ದಾರೆ. ಬಟ್ ಮುಂದೊಂದು ದಿನ ಅವ್ರ ಬಗ್ಗೆನೂ ಒಂದು ವಿಡಿಯೋ ಖಂಡಿತ ಮಾಡೋಣ. ಮಿನಾರ್ ಮಂಡಲ್ ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಬಸ್ ಡ್ರೈವರ್, ರಿಟೈರ್ಡ್ ಬಸ್ ಡ್ರೈವರ್ ಇದ್ರಲ್ಲ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಟುಳು ಮಂಡಲ್ ಅವರು ಈಗ ಅಬ್ಸ್ಕಾಂಡ್ ಆಗಿದ್ದಾರಂತೆ, ಅವ್ರನ್ನ ಹುಡುಕ್ತಾ ಇದ್ದಾರೆ ಪೊಲೀಸ್ನವರು. ಈ ವಿಡಿಯೋ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತಹ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ